ಐತಿಹಾಸಿಕ ಹಾಗೂ ಶಿಲ್ಪಕಲೆಯ ಅಪ್ರತಿಮ ಕೃತಿಯಾಗಿರುವ ಶ್ರೀ ಚನ್ನಕೇಶವ ಸ್ವಾಮಿ ದೇವಾಲಯದಲ್ಲಿ ಯುಗಾದಿ ಹಬ್ಬದ ಅಂಗವಾಗಿ ಇಂದಿನಿಂದ ವಿಶೇಷ ಧಾರ್ಮಿಕ ಕಾರ್ಯಕ್ರಮಗಳು ಭಕ್ತಿಭಾವದಿಂದ ಆರಂಭಗೊಂಡಿದೆ. ದೇಗುಲದ ಪ್ರಧಾನ ಅರ್ಚಕ ಶ್ರೀನಿವಾಸ್ ಭಟ್ ಮಾತನಾಡಿ, ಯುಗಾದಿ ಹಬ್ಬದ ದಿನದಿಂದಲೇ ಸ್ವಾಮಿಗೆ ವಿಶೇಷ ಅಭಿಷೇಕ, ಅಲಂಕಾರ ಹಾಗೂ ಪಂಚಾಂಗ ಶ್ರವಣದೊಂದಿಗೆ ಉತ್ಸವಗಳಿಗೆ ಚಾಲನೆ ನೀಡಲಾಗಿದೆ ಎಂದು ತಿಳಿಸಿದರು. ಈ ಕಾರ್ಯಕ್ರಮಗಳು ಭವ್ಯ ರಥೋತ್ಸವದವರೆಗೆ ನಿರಂತರವಾಗಿ ನಡೆಯಲಿದೆ ಎಂದು ಹೇಳಿದರು. ರಥೋತ್ಸವದ ಮುನ್ನ ಪ್ರತಿದಿನವೂ ಗರುಡ ವಾಹನ, ಹನುಮಂತ ವಾಹನ ಸೇರಿದಂತೆ ವಿವಿಧ ವಾಹನೋತ್ಸವಗಳು ಜರುಗಲಿವೆ. ದೇವಾಲಯದ ಆವರಣದಲ್ಲಿ ಮಂಟಪೋತ್ಸವಗಳು ಶಾಸ್ತ್ರೋಕ್ತವಾಗಿ ನೆರವೇರಲಿವೆ ಎಂದು ವಿವರಿಸಿದರು. ಈ ಆಚರಣೆಯ ಪ್ರಮುಖ ಆಕರ್ಷಣೆಯಾದ ಬ್ರಹ್ಮ ರಥೋತ್ಸವದ ದಿನ ಸಾವಿರಾರು ಭಕ್ತರು ಒಂದಾಗಿ ರಥವನ್ನು ಎಳೆಯುವ ಭವ್ಯ ದೃಶ್ಯ ಕಣ್ಮನ ಸೆಳೆಯುತ್ತದೆ. ಧಾರ್ಮಿಕ ವಿಧಿವಿಧಾನಗಳ ಜೊತೆಗೆ ನಾಮ ಸಂಕೀರ್ಣತೆ, ಭಜನೆ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಆಯೋಜಿಸಲಾಗಿದ್ದು ಭಕ್ತರಿಗೆ ಆಧ್ಯಾತ್ಮಿಕ ಅನುಭವವನ್ನು ನೀಡಲಿವೆ. ಶಿಲ್ಪಕಲೆಯ ತವರೂರಾದ ಬೇಲೂರಿನಲ್ಲಿ ನಡೆಯುವ ಈ ಪವಿತ್ರ ಉತ್ಸವಗಳಲ್ಲಿ ಎಲ್ಲರೂ ಭಾಗವಹಿಸಿ ಸ್ವಾಮಿಯವರ ಕೃಪೆಗೆ ಪಾತ್ರರಾಗಬೇಕೆಂದು ಅವರು ಮನವಿ ಮಾಡಿದರು. ಸೇವೆ ಅಂತ ರಥದ ಕಡೆ ನಮ್ಮ ಬಾವಿ ಹತ್ರ ರಥ ಮಂಟಪಡಿ ಸೇವೆ ಆಗುತ್ತೆ. ಅದಲ್ಲಿ ಎಲ್ಲ ಏನು ಸಮರ್ಪಣೆ ಗೌರವ ಸಮರ್ಪಣೆ ಮಾಡಿದ ಮೇಲೆ ರಥ ಹಿಂಕೊಟ್ಟರು. ಆ ಟೈಮಲ್ಲಿ ಪ್ರದಕ್ಷಿಣೆ ಬಂದು ರಥಾರೋಹಣ ಆಗುತ್ತೆ. ರಥಾರೋಹಣ ಬಂದು ಅವತ್ತಿನ ದಿನ ಸಾಯಂಕಾಲ ನಮ್ಮಲ್ಲಿ ಏನು ಅಗ್ನಿಮೂಲೆ ಅಂತ ಹೇಳ್ತೀವಿ, ಅಲ್ಲಿ ಭಸ್ಮಾಸ ಸಂಹಾರ ಮೂಲೆ ಅಂತ ಒಂದಿನ ಪರಮಾತ್ಮ ರಥದ ಮೇಲೇ ಸರ್ವಾಭರಣ ಭೂಷಣಾಗಿ ಎಲ್ಲ ಇರ್ತಾನೆ. ಮಾರನೇ ದಿನ ನಮ್ಮ ನಾಡ ರಥೋತ್ಸವ ಅಂತ ಸುತ್ತಮುತ್ತಲು 22 ಹಳ್ಳಿಯವರು ನಾಡಿನವ್ರು ಬಂದು ರಥ ಎಳಿತಾರೆ. ಅದು ತುಂಬ ವಿಜೃಂಭಣೆ ನಡೆಯುತ್ತೆ. ಅವತ್ತು ಮಧ್ಯಾಹ್ನ 1 ಗಂಟೆ ಪ್ರಾರಂಭ ಆಗುತ್ತೆ. ಅದು ಬಂದು ನಿಂತಿದ ಮೇಲೆ ಒಂದು ಮನೆ 2:30-3 ಆದರೆ ಸಾಯಂಕಾಲ ಶಾಂತಿ ಉತ್ಸವ, ಇನ್ನೆಲ್ಲ ಮಾಮೂಲಿ ಉತ್ಸವಗಳು ಜರ್ಕೊಂಡು ಹೋಗ್ತಾ ಇರುತ್ತೆ. ಕಾರ್ಯಕ್ರಮ ನಡೆದು ದಿನವೈ ಒಂದೊಂದು ಉತ್ಸವಗಳು ನಡೆದು ಸರ್ವ ಭಕ್ತಾದಿಗಳಿಗೂ ಪರಮಾತ್ಮ 8 ವೇಳೆ ಬಂದು ಅನುಗ್ರಹ ಮಾಡಿಕೊಡ್ತಾನೆ. ಎಲ್ಲರೂ ಪ್ರಾರ್ಥನೆ ಮಾಡ್ಕೊಳ್ಳಿ, ಕೇಶವ ಒಳ್ಳೆ ಮಾಡಲಿ ಅಂತೇಳಿ ಈ ಆಡಳಿತ ಮಂಡಳಿ ಪರವಾಗಿ ರೈತರ ಪರವಾಗಿ ಶ್ರೀನಿವಾಸ್ ಭಟ್ರು ಪ್ರಧಾನ ಅರ್ಚಕರು ಈ ವಿಚಾರ ತಿಳಿಸಿರ್ತೀವಿ. ಗಣೇಶ್, ಟಿವಿ 46 ನ್ಯೂಸ್ ಕನ್ನಡ, ಬೇಲೂರು. You are watching TV 46 News Kannada.